ರಾಯಚೂರಿನಲ್ಲಿ ಕಾರ್ಖಾನೆಯಿಂದ ಕಾರ್ಮಿಕರನ್ನ ಹೊರಗೆ ತಳ್ಳಿರುವಂತದ್ದು. ಇದಕ್ಕೆ ಸಂಬಂಧಿಸಿದಂತೆ ಈರಣ್ಣ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಈರಣ್ಣ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಈಗ ನಿಮ್ಮ ಪರಿಸ್ಥಿತಿ ಹೇಗಿದೆ? ಅಲ್ಲಿ ನೀವು ಎಷ್ಟು ದಿನದಿಂದ ಹೋರಾಟವನ್ನ ನಡೆಸ್ತಾ ಇದ್ದೀರಾ? ನಿಮ್ಗೆ ಯಾವ ರೀತಿ ಸ್ಪಂದನೆ ಸಿಕ್ಕಿದೆ? ಮೇಡಮ್, ಎಷ್ಟು ದಿನ ಅಂತ ಪ್ರಶ್ನೆ ಇಲ್ಲ, ನಿನ್ನೆನೇ ಹೋರಾಟನ ಪ್ರಾರಂಭ ಮಾಡಿದ್ವಿ. ಆದ್ರೆ ಸುಮಾರು ಒಂದು 6 ತಿಂಗಳಿಂದ ಪತ್ರಗಳನ್ನ ಕಲೆಕ್ಟ್ ಮಾಡಿ ಅಲ್ಲಿರ್ತಕ್ಕಂತ ಫ್ಯಾಕ್ಟ್ರಿ ಏನು ಅನಧಿಕೃತವಾಗಿ ಏನು ಕಟ್ತಾ ಇದಾರೆ ಅದ್ರ ಸಂಬಂಧಪಟ್ಟಂತೆ ಎಲ್ಲಾ ಇಲಾಖೆಗಳಿಗೆ ಪತ್ರವನ್ನು ಸಲ್ಲಿಸಿ ಅನುಮತಿ ಪಡೆದಿದಾರ ಅಥವಾ ಯಾವ ಆಧಾರದ ಮೇಲೆ ಅನುಮತಿ ಪಡೆದಿದ್ದಾರೆ ಅಂತಕ್ಕಂಥದನ್ನ ಫ್ಯಾಕ್ಟ್ರಿ ನಡೆಸಬೇಕಾದ್ರೆ ಎಲ್ಲಾ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಬಾಯ್ಲರ್ ಇಲಾಖೆ ಆಗಿರ್ಬೋದು, ಪೊಲ್ಯೂಷನ್ ಇಲಾಖೆ ಆಗಿರ್ಬೋದು, ಮತ್ತೆ ಡೆಪ್ಟಿ ಕಮಿಷನರ್ ಅನುಮತಿ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಅಲ್ಲಿರ್ತಕ್ಕಂಥ ಪಂಚಾಯತಿ PDO ಮುಖಾಂತರ ಒಂದು ಆದೇಶವನ್ನು ಪಡೆದು ಅದು ಮುಂಜೂರಾತಿ ಮಾಡಿ ಪ್ರಾರಂಭ ಮಾಡ್ಬೇಕಾಗಿತ್ತು. ಆದ್ರೆ ಯಾವುದೇ ಅನುಮತಿ ಇಲ್ಲದೇನೆ ಪ್ರಾರಂಭ ಮಾಡಿದ್ದು ಇದು ಅನಧಿಕೃತವಾಗಿ ಪ್ರಾರಂಭ ಮಾಡಿದ್ದಾರೆ ಮೇಡಮ್. ಇದ್ರ ವಿರುದ್ಧನೇ ನಾವು ಎಲ್ಲಾ ದಾಖಲೆಗಳು ಇಟ್ಕೊಂಡು ನಿನ್ನೆ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಮೇಡಮ್. ಈ ಹೋರಾಟದಲ್ಲಿ ಎಲ್ಲಾ ಅಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆಗಳು ಸುಮಾರು 11 ಇಲಾಖೆಗಳಿಂದ ಬಂದಿದ್ರು. ಜೆಸ್ಕಾಂನಿಂದ ಬಂದಿದ್ರು, ಬಾಯ್ಲರ್ ಸುಮಾರು 11 ಇಲಾಖೆಗಳು ಬಂದಿದ್ರು ಮೇಡಮ್. ಸುಮಾರು 11 ಇಲಾಖೆಗಳು ಬಂದಿದ್ರು. ಜೆಸ್ಕಾಂನಿಂದ ಬಂದಿದ್ರು, ಬಾಯ್ಲರ್ ಲಿಂದ ಬಂದಿದ್ರು, ಲೇಬರ್ ಆಫೀಸ್ಲಿಂದ ಬಂದಿದ್ರು, ಮತ್ತೆ ಅದಾನಂತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ರು. ಯಾವುದೇ ಅನುಮತಿ ಇಲ್ಲ ಮೇಡಮ್. ಅವರೇ ಅಲ್ಲಿ ಬಹಿರಂಗವಾಗಿ ಜಿಲ್ಲಾಧಿಕಾರಿಗಳು ಯಾವ ರೀತಿ ಸ್ಪಂದನೆ ನೀಡಿದ್ದಾರೆ ಮೇಡಮ್? ಡೆಪ್ಟಿ ಕಮಿಷನರ್ ಬಂದಿಲ್ಲ ಮೇಡಮ್. ಸಂಬಂಧಪಟ್ಟಂತ ರಾಯಚೂರು ತಾಲೂಕಿನ ತಹಶೀಲ್ದಾರ್ ಬಂದು ಮನವಿ ಪತ್ರವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಡೆಪ್ಟಿ ಕಮಿಷನರ್ ಜೊತೆಯಲ್ಲಿ 4 ಅಥವಾ 5 ದಿನದಲ್ಲಿ ಸಮಯ ತೆಗೆದುಕೊಂಡು ನಿಮ್ನೆಲ್ಲರನ್ನ ಕರೆದುಕೊಂಡು ಮತ್ತು ಎಲ್ಲಾ ಸಂಬಂಧಪಟ್ಟಂತ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಮೇಡಮ್. ಈಗ ಇದೇ ರೀತಿ ಮುಂದುವರೆದ್ರೆ ಕಾರ್ಖಾನೆಯ ಮಾಲೀಕರು ನಿಮ್ಗೆ ಯಾವುದೇ ರೀತಿ ಸ್ಪಂದನೆ ನೀಡಲಿಲ್ಲ ಅಂದ್ರೆ ನಿಮ್ ಮುಂದಿನ ನಡೆ ಏನು? ಮತ್ತೆ ಕಂಟಿನ್ಯೂ ಹೋರಾಟ ಮಾಡ್ಬೇಕಾಗತ್ತೆ ಮೇಡಮ್. ಮತ್ತೆ ಎಲ್ಲಾ ಸುತ್ತಮುತ್ತ ಎಲ್ಲಾ ಹಳ್ಳಿಗಳಲ್ಲಿ ಎಲ್ಲಾ ಜನರಿಗೆ ಅವೇರ್ನೆಸ್ ಮೂಡಿಸಿ ಆ ಜನರಿಗೆ ಅಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಯಿಂದ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ಏನ್ ತೊಂದರೆ ಆಗ್ತದ, ಏನ್ ಹಾನಿ ಆಗ್ತದ, ಮತ್ತ ಆಮೇಲೆ ಈ ನಮ್ಮ ರಾಯಚೂರಿನ ಫಲವತ್ತಾದ ಭೂಮಿ ಬೇರೆ ದೇಶದವ್ರು ತೆಗೆದುಕೊಂಡೋಗಿ ಈ ಒಂದು ಅಕ್ರಮವಾಗಿ ಕೂಟ ಮಾಡಿಕೊಂಡು ಕಂಬಿಟ್ಟು ಲಾಭವನ್ನು ಪಡ್ಕೊಂಡು ಮತ್ತೆ ಬಿಟ್ಟು ಕೊಟ್ಟು ಹೋಗ್ತಕ್ಕಂಥ ಸಂದರ್ಭ ಬರುತ್ತೆ ಅಂತ ಜನರ ಮಧ್ಯದಲ್ಲಿ ಹೋಗಿ ಜನರ ಮುಖಾಂತರ ಅವೇರ್ನೆಸ್ ಮೂಡಿಸಿ ಮತ್ತೆ ಪ್ರತಿಭಟನೆ ಕಂಟಿನ್ಯೂ ಮಾಡ್ತೀವಿ ಮೇಡಮ್. ಎಸ್ ಈರಣ್ಣ, ಧನ್ಯವಾದ. ನೇರ ಸಂಪರ್ಕದಲ್ಲಿ ನಮ್ಮ ವಾಹಿನಿ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕೆ. ಎಸ್, ರಾಯಚೂರು ತಾಲೂಕಿನ ಹೆಗಸನಹಳ್ಳಿ ವ್ಯಾಪ್ತಿಯಲ್ಲಿ ಮೈಸೂರು ಪೆಟ್ರೋಕೆಮಿಕಲ್ ಸಂಸ್ಥೆಯ ಮಾಲೀಕರು ಮಾಡಿರುವ ಬೃಹತ್ ವಂಚನೆಯ ಕರ್ಮಕಾಂಡವನ್ನ ದಲಿತ ಸೇನೆ ಸಾಕ್ಷಿ ಸಮೇತ ಬಯಲ್ಗೆಳೆದಿರುವಂತದ್ದು. 2013ರಲ್ಲೇ ಏಕಾಏಕಿ ಫ್ಯಾಕ್ಟರಿ ಮುಚ್ಚಿ ಕಾರ್ಮಿಕರನ್ನ ಬೀದಿಗೆ ತಳ್ಳಿದ ಈ ಸಂಸ್ಥೆಗೆ ಕಾರ್ಮಿಕರ ಬಾಕಿ ವೇತನ ಪಾವತಿಸೋಕೆ ಹುಬ್ಬಳ್ಳಿ ಕೈಗಾರಿಕಾ ನ್ಯಾಯಮಂಡಳಿ ಖಡಕ್ ಆದೇಶವನ್ನ ನೀಡಿತ್ತು. ಆದ್ರೆ ಆ ಹಣ ನೀಡದ ಮಾಲೀಕರು ಈಗ ಸರ್ಕಾರದಿಂದ ಕೋಟ್ಯಾಂತರ ಸಾಲ ಪಡೆದುಕೊಂಡು ಅದೇ ಸಂಸ್ಥೆಯನ್ನ IG ಪೆಟ್ರೋಕೆಮಿಕಲ್ಸ್ ಅಂತ ಹೆಸರು ಬದಲಾಯಿಸಿ ವಂಚಿಸೋಕೆ ಸಂಚು ರೂಪಿಸುತ್ತಿದ್ದಾರೆ ಅಂತ ರೈತರು ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಸ್ಥಳೀಯ ರೈತರಿಂದ 500 ಎಕರೆ ಕೃಷಿ ಭೂಮಿಯನ್ನ ಲೀಸ್ಗೆ ಪಡೆದುಕೊಳ್ಳಲಾಗಿದೆ. ಯಾವುದೇ KIDB ಅಥವಾ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಂದ್ರೆ KSPCB ಅನುಮತಿ ಇಲ್ಲದೆ ಹುಲ್ಲಿನ ರಸದಿಂದ ಬಯೋಕೆಮಿಕಲ್ ಉತ್ಪಾದನೆಗೆ ಮುಂದಾಗಿದ್ದಾರೆ. ಇದರಿಂದ ಭೂಮಿಯ ಫಲವತ್ತತೆ ಕೂಡ ನಾಶ ಆಗ್ತಾ ಇದೆ, ಸಾರ್ವಜನಿಕ ಆರೋಗ್ಯಕ್ಕೂ ಕೂಡ ಧಕ್ಕೆ ಎದುರಾಗಿದೆ. ಈ ಧೋಖಾ ಖಂಡಿಸಿ ದಲಿತ ಸೇನೆಯ ಮಾರುತಿ ಕಣ್ಣೋಳ್ ಹಾಗೂ ಜಯಶ್ರೀ ನೇತೃತ್ವದಲ್ಲಿ ಕಾರ್ಖಾನೆ ಮುಂದೆ ಶೆಡ್ ಹಾಕಿ ಉಗ್ರ ಪ್ರತಿಭಟನೆಯನ್ನ ಕೂಡ ನಡೆಸಲಾಗಿದೆ. ಇದಕ್ಕೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಸಲ್ಲಿಸಲಾಗಿದೆ. ಆದ್ರೆ ಇದುವರೆಗೂ ಯಾವುದೇ ರೀತಿ ಸ್ಪಂದನೆ ಆಗಿಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನ ನಡೆಸ್ತೀವಿ ಅಂತ ಏನು ಮುಖಂಡರಾದಂತಹ ಈರಣ್ಣ ಅವರು ಹೇಳಿದ್ರು. ಇದೇ ರೀತಿ ಮುಂದುವರೆದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ನಡೆಸ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯದ್ಲಾಪುರ PDO ಚೆನ್ನಮ್ಮ ವಿರುದ್ಧ ಕೂಡ ಇಲ್ಲಿ ಕಿಡಿಕಾರಿದ್ದಾರೆ. ಮುಖಂಡರು ತನಿಖೆಗೆ ಆಗ್ರಹಿಸಿದ್ದಾರೆ.